ಹಾರ್ಟ್ ಅಟ್ಯಾಕ್, ನ್ಯೂ ಟೆರರಿಸ್ಟ್ ಆಫ್ ಇಂಡಿಯಾ ಪಾಕಿಸ್ತಾನ ವಾರು, ಇಸ್ರಾಯಲ್ ಇರಾನ್ ವಾರು, ಏರ್ ಇಂಡಿಯಾ ಕ್ರ್ಯಾಶ್, ಇದೆಲ್ಲ ಸೇರಿ ಒಟ್ಟಾಗಿ 1528 ಜನ ಸತ್ತೋಗಿದ್ದಾರೆ. ಆದರೆ ನಮ್ಮ ಜೊತೆಯಲ್ಲಿರೋರು ಚಿಕ್ಕ ಮಕ್ಕಳು, ವಯಸ್ಸಾದವರು ಎಲ್ಲ ಸೇರಿ ಪ್ರತಿ ವರ್ಷ ಇಂಡಿಯಾದಲ್ಲಿ 32,542 ಜನ ಸಾಯ್ತಿದ್ದಾರೆ. ಹೀಗೆ ಹೇಳಿ ರಿಯಲ್ ಟೆರರಿಸ್ಟ್ ಆಫ್ ಇಂಡಿಯಾ ಯಾರಂತ. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸುನಿಲ್ ಜಗದೀಶ್ ಆ್ಯಂಡ್ ದಿಸ್ ಇಸ್ ಟೀಮ್ ಪ್ಯೂರಿಫೈ. ಕೇವಲ ನಿಮ್ಮದು ಒಂದೇ ಒಂದು ನಿಮಿಷ ಟೈಮ್ ಕೊಡಿ, ನಾನು ಹಾರ್ಟ್ ಅಟ್ಯಾಕ್ ಬಗ್ಗೆ ನಿಮಗೆ ಪೂರ್ತಿ ಕ್ಲಾರಿಟಿ ಕೊಡ್ತೀನಿ. ಮೊದಲನೇದು, ಹಾರ್ಟ್ ಅಟ್ಯಾಕ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಹಾರ್ಟ್ ಅಟ್ಯಾಕ್ ಒಂದು ಕ್ರಿಟಿಕಲ್ ಮೆಡಿಕಲ್ ಎಮರ್ಜೆನ್ಸಿ. ಇದರಲ್ಲಿ ನಮ್ಮ ಹಾರ್ಟ್ ಮಸಲ್ಸ್ಗೆ ಸಪ್ಲೈ ಆಗ್ತಿರೋ ಬ್ಲಡ್ ಕಮ್ಮಿ ಆಗುತ್ತೆ. ಇದರಿಂದ ಆಕ್ಸಿಜನ್ ಮತ್ತು ಬೇಕಾಗಿರೋ ನ್ಯೂಟ್ರಿಷನ್ಸ್ ಕೂಡ ಕಡಿಮೆ ಆಗಿ ಹಾರ್ಟ್ ಮಸಲ್ ಸೇಲ್ಸ್ ಡೆತ್ ಆಗುತ್ತೆ. ಈ ಹಾರ್ಟ್ ಅಟ್ಯಾಕ್ಗೆ ಮುಖ್ಯವಾದ ಕಾರಣ ಕೊರೊನರಿ ಆರ್ಟರಿ ಡಿಸೀಸ್ ಅಂತ ಹೇಳ್ತೀವಿ. ಇದು ಹಾರ್ಟಿಂದ ಒಂದು ಮೇಜರ್ ಬ್ಲಡ್ ವೆಸಲ್. ಇದು ಯಾವಾಗ ಫ್ಯಾಟು ಮತ್ತು ಕೊಲೆಸ್ಟ್ರಾಲ್ ಡೆಪಾಸಿಟ್ ಆಗಿ ಬ್ಲಾಕ್ ಆಗುತ್ತಲ್ಲ, ಅವಾಗ ನಮಗೆ ಹಾರ್ಟ್ ಅಟ್ಯಾಕ್ ಕಾಣಿಸ್ಕೊಡುತ್ತೆ. ಈ ಹಾರ್ಟ್ ಅಟ್ಯಾಕ್ದು ಲಕ್ಷಣಗಳು ಯಾವ ರೀತಿ ಇರುತ್ತೆ ಅಂದರೆ, ಮೊದಲನೇದು ಚೆಸ್ಟ್ ಡಿಸ್ಕಂಫರ್ಟ್, ಅಂದರೆ ಎದೆ ಭಾಗದಲ್ಲಿ ತುಂಬ ಪ್ರೆಷರ್ ಆಗ್ದಂಗೆ ಅನಿಸುತ್ತೆ, ತುಂಬ ಟೈಟ್ನೆಸ್ ಅನಿಸುತ್ತೆ, ಸ್ಕ್ವೀಸ್ ಮಾಡ್ದಂಗೆ ಆಗುತ್ತೆ, ಯಾರೋ ಎದೆ ಮೇಲೆ ಕಾಲಿಟ್ಟಿರೋ ಥರ ಅನಿಸುತ್ತೆ. ಈ ನೋವು ಕೆಲವು ನಿಮಿಷಗಳ ಕಾಲ ಇರುತ್ತೆ, ಹೋಗುತ್ತೆ ಮತ್ತೆ ಬರುತ್ತೆ. ಇದ್ರ ಜೊತೆಲಿ ಪೇನು ನಮ್ಮ ಲೆಫ್ಟ್ ಆರ್ಮ್ಗೆ, ಬ್ಯಾಕಿಗೆ, ನೆಕ್ಕಿಗೆ ಮತ್ತು ಜಾಗೆ ರೇಡಿಯೇಟ್ ಆಗುತ್ತೆ. ಇದ್ರ ಜೊತೆಲಿ ಕೋಲ್ಡ್ ಸ್ವೆಟ್ಸ್ ಅಂತ ಇರುತ್ತೆ. ಅದ್ರ ಜೊತೆಲಿ ಉಸಿರಾಟ ತೊಂದರೆ ಆಗುತ್ತೆ, ನಮಗೆ ತಲೆ ಸುತ್ತು ಬರುತ್ತೆ, ವಾಮಿಟ್ ಬಂದಂಗೆ ಅನಿಸುತ್ತೆ, ನಾಸಿಯಾ ಅಂತೆಲ್ಲ ಅನಿಸುತ್ತೆ. ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ, ಮೊದಲನೇದು ಹೈ ಕೊಲೆಸ್ಟ್ರಾಲ್ ರಿಚ್ ಫುಡ್ಸ್, ಮೇನಾಗಿ ನಾನ್ ವೆಜ್ಜು, ಅದರಲ್ಲೂ ಈ ಮಟನ್ ಮತ್ತು ಬೀಫು, ಮಿಲ್ಕ್ ಆ್ಯಂಡ್ ಡೈರಿ ಪ್ರಾಡಕ್ಟ್ಸು, ಆಲಿವ್ ಆಯಿಲ್ ಆಗಿರ್ಬೋದು, ಶೇಂಗಾ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ, ಯಾವುದಾದ್ರು ಆಯಿಲ್ ಆಗಿರಲಿ, ಮತ್ತು ಈ ತುಪ್ಪ. ಒಂದು ನೆನ್ಪಿಟ್ಕೊಳ್ಳಿ, ಅತಿಯಾದರೆ ಅಮೃತವೂ ಕೂಡ ವಿಷವಾಗುತ್ತೆ. ಮತ್ತು ಈ ಶುಗರು, BP, ಸ್ಮೋಕ್ ಮಾಡೋರು, ಆಲ್ಕೋಹಾಲ್ ಕುಡಿಯೋರು, ತುಂಬ ದಪ್ಪ ಇರೋರು, ಅದರಲ್ಲೂ ಕೂಡ ಹೊಟ್ಟೆಯಲ್ಲಿ ಬೊಜ್ಜಿರೋರು ತುಂಬಾ ಹುಷಾರಾಗಿರಬೇಕು. ಹಾಸ್ಪಿಟಲ್ ಅಟ್ಯಾಕ್ನ ಹೆಂಗೆ ಪ್ರಿವೆಂಟ್ ಮಾಡಬೇಕು, ಮತ್ತು ಫುಡ್ ಬ್ರ್ಯಾಂಡ್ಸ್ ಆಗಿರ್ಬೋದು, ಕೆಲವೊಂದು ಹಾಸ್ಪಿಟಲ್ಸ್ಗಳು ನಿಮಗೆ ಯಾವ ರೀತಿ ಮೋಸ ಮಾಡ್ತಾರೆ ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಇನ್ ಕೇಸ್ ಏನಾದ್ರು ನಿಮಗೆ ಹಾರ್ಟ್ ಅಟ್ಯಾಕ್ ಬಗ್ಗೆ ಏನೇ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋನ ಆದಷ್ಟು ನಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಇದೇ ರೀತಿ ಹೆಲ್ತ್ ಟಿಪ್ಸ್ಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ.